ನಮಸ್ಕಾರ. ಭಾರತೀಯ ಕಸ್ಟಮ್ಸ್ ಇಂದಿನ ಪ್ರಯಾಣದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತದೆ. ದಯವಿಟ್ಟು ಗಮನಿಸಿ, ನಿಮ್ಮ ಅನುಕೂಲಕ್ಕಾಗಿ ನಾವು ಅತಿಥಿ ಪ್ಲಾಟ್ಫಾರ್ಮ್ ಅನ್ನು ಪ್ರಸ್ತುತಪಡಿಸುತ್ತೇವೆ. ನಿಮ್ಮ ಕಸ್ಟಮ್ಸ್ ಸಂಬಂಧಿತ ಘೋಷಣೆಗಳನ್ನು ನೀವು ಆನ್ಲೈನ್ನಲ್ಲಿ ಸುಲಭವಾಗಿ ಸಲ್ಲಿಸಬಹುದು. ಉದಾಹರಣೆಗೆ, ಬ್ಯಾಗೇಜ್ ಘೋಷಣೆ, ಸಾಕು ಪ್ರಾಣಿಗಳ ಆಮದು ಘೋಷಣೆ, ಕರೆನ್ಸಿ ಘೋಷಣೆ, ಅಥವಾ ಭಾರತದಿಂದ ಹೊರಗೆ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ಸಾಗಿಸಲು ರಫ್ತು ಪ್ರಮಾಣ ಪತ್ರ. ಒಂದೇ ಲಾಗಿನ್ ನೊಂದಿಗೆ ನೀವು ನಿಮ್ಮ ಇಡೀ ಕುಟುಂಬಕ್ಕೆ ಪ್ರತ್ಯೇಕ ಘೋಷಣೆಗಳನ್ನು ಸಲ್ಲಿಸಬಹುದು. ಈ ಘೋಷಣೆಗಳನ್ನು ಭಾರತದ ಕಸ್ಟಮ್ ಡೆಸ್ಕ್ ನಲ್ಲಿ ಸುಂಕ ಪಾವತಿಯ ಮೊದಲು ಯಾವುದೇ ಸಮಯದಲ್ಲಿ ಮಾರ್ಪಡಿಸಬಹುದು. ನಿಮ್ಮ ವಿಮಾನದ ವೆಬ್ ಚೆಕ್ ಇನ್ ನಂತರ ಅಥವಾ ನಿಮ್ಮ ಬೋರ್ಡಿಂಗ್ ಪಾಸ್ ಸ್ವೀಕರಿಸಿದ ನಂತರ ನೀವು ಈ ಘೋಷಣೆಯನ್ನು ಸಲ್ಲಿಸಬಹುದು. ಅನುಕೂಲಕ್ಕಾಗಿ ದಯವಿಟ್ಟು ಭಾರತಕ್ಕೆ ಬರುವ ಮೊದಲು ಈ ಸೌಲಭ್ಯವನ್ನು ಬಳಸಿ. ಭಾರತದಲ್ಲಿ ಇಳಿದ ನಂತರ ಸುಂಕ ಪಾವತಿಯನ್ನು ಕಸ್ಟಮ್ ಡೆಸ್ಕ್ ನಲ್ಲಿ ಡಿಜಿಟಲ್ ರೂಪದಲ್ಲಿ ಅಥವಾ ಅಧಿಕೃತ ಬ್ಯಾಂಕ್ ಕೌಂಟರ್ಗಳಲ್ಲಿ ನಗದು ರೂಪದಲ್ಲಿ ಮಾಡಬಹುದು. ಕಸ್ಟಮ್ಸ್ ನಿಯಮಗಳು ಮತ್ತು ಸುಂಕ ದರಗಳ ಕುರಿತು ಪ್ರಮುಖ ಮಾಹಿತಿಯು ಅತಿಥಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ. ದಯವಿಟ್ಟು ಹಿಂದೆ ಅತಿಥಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅಥವಾ atithi.cbic.gov.in ಗೆ ಭೇಟಿ ನೀಡಿ. ಧನ್ಯವಾದಗಳು. ಅತಿಥಿ ಸರಳ, ಪಾರದರ್ಶಕ, ವೇಗದ ಮತ್ತು ಪ್ರಯಾಣಿಕ ಕೇಂದ್ರಿತ ಕಸ್ಟಮ್ಸ್ ಸೇವೆ.